ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ಕೊರಟಗಿದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಹಿರೇಮಠದಲ್ಲಿ 1 ತಿಂಗಳ ಪರ್ಯಂತ ಸೊನ್ನಲಗಿ ಸಿದ್ದರಾಮೇಶ್ವರರ ಮಹಾಪುರಾಣ ನಡೆಯುತ್ತಿದ್ದು, ಶ್ರೀಮಠದ ಪೂಜ್ಯರಾದ ಶ್ರೀ ಶಟಸ್ಥಳ ಬ್ರಹ್ಮ ಶಿವಬಸವ ಶಿವಾಚಾರ್ಯರು ಹಿರೇಮಠ ಕೊರಟಗಿ ಇವರ ಸಾನ್ನಿಧ್ಯದಲ್ಲಿ ಪುರಾಣ ಪ್ರವಚನ ನಡೆಯಲಿದೆ. ಪುರಾಣ ಪ್ರವಚನಕಾರರಾದ ಶ್ರೀ ಪೂಜ್ಯ ರೇವಣಸಿದ್ದ ದೇವರು ಕಿರುಸೂರು ಅವರ ಅಮೃತವಾಣಿಯಿಂದ ಜರುಗುತ್ತಿದ್ದು, ಸಂಗೀತ ಸೇವೆಯನ್ನ ಗಾನ ವಿದ್ವಾಂಸ ರೇಣುಕಾ ಗವಾಯಿಗಳು ಹಿರೇಮಠ ಕೊರಟಗಿ, ಪ್ರಬಲ ತಬಲಾ ವಾದಕರು ಮಾಂತೇಶ್ ಕಾಳಗಿ ಇವರುಗಳ ಸಹಯೋಗದಲ್ಲಿ ಪ್ರತಿದಿನ ಪುರಾಣ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನ ಅಪ್ಪನಗೌಡ ಪಾಟೀಲ್, ಸಂಗನಗೌಡ ಪಾಟೀಲ್, ನಿಂಗನಗೌಡ ಪಾಟೀಲ್, ಮಂಜುನಾಥ್ ಪಾಟೀಲ್, ಕುಮಾರಗೌಡ ಪಾಟೀಲ್, ಅಪರಾಯಗೌಡ ಪಾಟೀಲ್ ಹಾಗೂ ಗ್ರಾಮದ ಪ್ರಮುಖರಾದ ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ್, ಸಿದ್ದಯ್ಯ ಹಿರೇಮಠ್, ಗುರುಸಂಗಪ್ಪ ಪಡಶೆಟ್ಟಿ, ಶ್ರೀಮಂತ ಚೌಧರಿ, ಮಲ್ಲು ಯಡ್ರಾಮಿ, ರಾಜು ಸಾತಿಹಾಳ್, ಶ್ರೀಶೈಲ್ ಪಡಶೆಟ್ಟಿ ಪ್ರತಿದಿನ ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುರಾಣ ಕೇಳಲು ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡುವುದರೊಂದಿಗೆ ಶ್ರೀಮಠದ ಹಾಗೂ ಶ್ರೀಗಳ ಸೇವೆಯಲ್ಲಿ ಪಾಲ್ಗೊಳ್ಳುವರು. ಮಂಜುನಾಥ್ ಸತಿಯಾಳ, ಎಂಟಿವಿ. ಅವರ ಉತ್ತರತಕ್ಕಂಥ ನಮ್ಮ ತಾಯಿಗಳಿಗೂ ಸೇರಿದ ಆಶೀರ್ವಾದ ಆಗಲಿ, ಸ್ವತಂತ್ರವನ್ನು ಪ್ರಾಪ್ತಿಯಾಗಲಿ ಅಂತ ತಿಳ್ಕೊಂಡು ನಡುವೆ ಆಚರಿಸತಕ್ಕಂಥವ್ರಾಗ್ತಾ ಇದ್ದೀವಿ. ಅದೇ ಗಣಾರಾಧನೆ ಮತ್ತು ಬಂಧುಗಳ ಸಂತೃಪ್ತಿ ಅತ್ಯಂತ ಮುಖ್ಯವಾದವು. ಇಡೀ ನಮ್ಮೂರಿನ ಗ್ರಾಮಸ್ಥರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸರ್ವೋತ್ತಮ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳತಕ್ಕಂಥ ತಿಳ್ಕೊಂಡು ಮಠದ ಶಿಷ್ಯರಾಗಿರ್ತಕ್ಕಂಥ ಅನ್ನಪೂರ್ಣರು ಮಹಾರಾಜರ ನಿರಂತರವಾಗಿರ್ತಕ್ಕಂಥ ನೋಡಿಕೊಂಡು ಹೊರತಕ್ಕಂಥದ್ದಾಗ್ತದೆ. ಅದೇ ಪ್ರಕಾರವಾಗಿ ಈ ದಾಸೋಹ ಸೇವೆಯನ್ನ, ಈ ರಥೋತ್ಸವದ ಸೇವೆಯನ್ನು ಕೈಗೊಳ್ಳತಕ್ಕಂಥ ಸನ್ಮಾನ್ಯ ಅನ್ನಪೂರ್ಣ ಸಿದ್ದರಾಮಯ್ಯ ಪಾತ್ರಗಳು ಆಶೀರ್ವಾದಗಳು ನಂತರದ ಅಪ್ಪಾರೇಗೌಡ ಸಿದ್ದರಾಮಯ್ಯ ಪಾತ್ರಗಳು ಆಶೀರ್ವಾದ ತೆಗೆದುಕೊಳ್ಳಬೇಕು. ನಮ್ಮ ಸಂಘದವರು ಬಹುಶಃ ಅವರು ಸಿದ್ಧಿಗಳ ಅಧ್ಯಕ್ಷರ ಕೆಲಸವನ್ನು ಹೋಗಿದ್ದಾರೆ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಗೌರವರಿಗೆ ಆಶೀರ್ವಾದ ಮಾಡಿದ್ದಾರೆ. ಈಗಲೂ ಆಶೀರ್ವಾದ ಮಾಡ್ತಕ್ಕಂಥವಾಗ್ತೀವಿ. ಮತ್ತು ಕುಮಾರಗೌಡ ಮಂಜುಗೌಡ ಬಹುಶಃ ಕುಮಾರಗೌಡ ಮತ್ತು ಮಂಜುಗೌಡ ಅಂತಂದು ಈ ಯೋಗ ಆಶೀರ್ವಾದವನ್ನು ಕರ್ಕೊಂಡು ಹೋಗಬೇಕು. ಅಂತಕ್ಕಂಥ ಕಾರ್ಯಕ್ರಮ ಇನ್ನೂ ನಡೆಸಿಕೊಂಡು ಯಾವೈತಿ ಅವರಿಗೆ ಆಶೀರ್ವಾದ ಮಾಡ್ತೀವಿ. ನಮ್ಮ ಅಪ್ಪಾರಾಯರು ಇವಾಗ ಆಶೀರ್ವಾದ ಬಂದಿದ್ದಾರೆ. ತದನಂತರ ನಮ್ಮ ಅವರಾಗಿರ್ತಕ್ಕಂಥ ಅನ್ನಪೂರ್ಣ ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕಂತ ಆಲೈಸಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಅಲ್ಲಿಂದ ಇಲ್ಲಿವರೆಗೆ ನಮ್ಮ
ಹುಟ್ಟಿದ ಆ ಖುಷಿಗೆ 13ನೇ ದಿವಸಕ್ಕೆ ನಾಮಕರಣೋತ್ಸವ ಮಾಡ್ತಾರೆ. ಆ ಶಿಶುವಿಗೆ ನಾಮಕರಣೋತ್ಸವ ಮಾಡ್ತಾರೆ. ಮನೆಯೆಲ್ಲ ಶೃಂಗರಿಸಿ ಸುಣ್ಣ ಬಣ್ಣಾದಿಗಳನ್ನ ಹಚ್ಚಿ ತೊಳೆದು ತೋರಣಗಳನ್ನ ಕಟ್ಟಿ ಇಡೀ ಊರಿಗೆ ನಮ್ಮಲ್ಲಿ ತುಂಬ ಹಚ್ಚಿ ಜಂಗಮಕ್ಕೆ ಕರೆಸಿಕೊಂಡು ಈಗಾಗಲೇ ಆ ದೊಡ್ಡ ಕಾರ್ಯಕ್ರಮಗಳ ಒಳಗ ನಮ್ಮ ಗೌರ್ಮೆಂಟ್ ಮಂತ್ರಿಯವರು ಆಚರಣೆ ಮಾಡ್ಕೊಂತ ಬಂದಾರ. ಆ ಸಿದ್ದರಾಮಯ್ಯ ನಂತರ ನಮ್ಮ ಲಿಂಗಮ್ಮಕ್ಕ ಒಂದು ಅನ್ನಪ್ಪ ಅವ್ರ ಜೊತೆ ಇನ್ನೊಂದು ಜೋಡಿ ಕಳಿಸಿ ಯಾವ ವಾಸ್ತು ಯಾಕಂದ್ರೆ ಧ್ಯಾನ ಮಾಡ್ಕೋಬೇಡ್ರಿ. ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ, ಪ್ರಸಾದ ವ್ಯವಸ್ಥೆ ಅದ. ನಮ್ಮ ಅಣ್ಣಪ್ಪವರು ಅನೇಕ ಜನರಾಗಿರ್ತಕ್ಕಂಥ ತಮ್ಮ ಭಕ್ತಿಯ ಪ್ರಸಾದ ಮಾಡಿದ್ದಾರೆ. ಆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಸಿದ್ದರಾಮಯ್ಯ ಬಿಡುವಿಗೆ ಯಾವ್ದಾದ್ರು ಪಾತ್ರ ಆಗುತ್ತೆ ಅಂತ ತಿಳ್ಕೊಂಡು ಶಿಕ್ಷಣ ಕೊಟ್ಟ
ಶಿವಯೋಗಿ ಸಿದ್ದರಾಮನ ನಾಮಕರಣವನ್ನ ನಮ್ಮ ಮನೆಯೊಳಗೆ ಏನು ನಡೆದೈತಿ ಅನ್ನುವಂಥದ್ದು ನೋಡೋದ್ರೊಳಗಾಗಿ ತುಂಬ ಹೂ ಚೆಲ್ಲಾಗ ಕೂಸು ಮಕ್ಕಳೆಲ್ಲ ತೊಟ್ಟಲಾಗದ ಆಡಿ ದೀಪ ಹಚ್ಚಿ ತೊಟ್ಟಲ ಹಾಕಿ ಹೋಗ್ಬಿಟ್ಟಾರ ಎದ್ದು ಗಂಡಗೆ ಕರೆದು ಹೇಳ್ತಾರೆ ಹೇಳಿ ನನಗೆ ಗೊತ್ತಿಲ್ಲದಂಗ ಸಹಜವಾಗಿ ನಾನು ಭೂಮಿಗೆ ಜಲವನ್ನು ಕೊಟ್ಟು ಬಿಟ್ಟಿನಿ ಖುಷಿ ಕೊಳೆಯಿಲ್ಲ ದುರ್ಗಂಧವಿಲ್ಲ ನಾ ಏನ್ ಹೊಲಸಿಲ್ಲ ಎಲ್ಲಾ ದೇವಾಲಯಗಳ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬಂದು ಆ ಖುಷಿನ ನೋಡಿದ್ವಿ ಹೂ ಹೆಟ್ಟು ಚೀಲ ತುಪ್ಪಲ ಹಾಕಿ ತೂಗಿ ಜಗಳ ಪದ ಹಾಡಿ ಈಗ ತಾನೇ ಎಲ್ಲರೂ ಕೈಲಾಸಕ್ಕೆ ಹೋಗುವಂತೆ ಶುಕ್ಲಾದೇವಿ ಹೇಳಿದಾಗ ಬುದ್ಧಗೌಡರಿಗೆ ಬಹಳ ಸಂತೋಷ ಆಗ್ತದೆ. ಅಲ್ಲ ಸಾಕ್ಷಾತ್ ಶಿವನ ಅವತಾರವಾಗಿ ಧರಿಗಿಳಿದು ಬಂದ ನನ್ನ ಮಗನಿಗೆ ಏನು ದೇವಾನ ದೇವತೆಗಳ ಪುಷ್ಪವೃಷ್ಟಿ ಹಾಕಿ ಅವರೇ ಒಂದು ಜಗಳ ಮಾಡಿ ಹಾಡ್ಯಾರಲ್ಲ ಎಂತ ಧನ್ಯ ನಾವಿಬ್ಬರು ದಂಪತಿಗಳು ಇಂಥ ಇಡೀ ವಯಸ್ಸಿನೊಳಗ ದೇವರು ನಮ್ಮಿಂದ ಕರುಣೆಯ ಪ್ರಸಾದದ ರೂಪದೊಳಗ ಈ ಮಗುವಿನ ಕಾರಣ ಬಹಳ ಆನಂದ ಅಂತ ತಿಳ್ಕೊಂಡು ಆ ಖುಷಿನ ನೋಡಿ ಹಿರಿ ಇದ್ದಾನೆ ಮುದ್ದು ಕೂಡ ಎಲ್ಲ ಸುದ್ದಿ ಆಗ್ತದೆ ಸಿದ್ದರಾಮ ಹುಟ್ಟಿ ಬಂದಾನ.